ಎಲ್ಲರಿಗೂ ನಮಸ್ಕಾರ, ಸಕಳಾಂಕೆ ನಮಸ್ಕಾರ. ಮದುವೆ ಅಂತೇಳಿ ಹೇಳಿದರೆ ಬೇರೆ ಬೇರೆ ಶಾಸ್ತ್ರಗಳು ಇರ್ತದೆ. ಹಳದಿ, ಮೆಹಂದಿ, ಅದೇ ರೀತಿ ಬಳೆಯನ್ನು ಹಾಕುವಂತಹ ಶಾಸ್ತ್ರ, ಸಂಗೀತ, ಫುಲ್ ಮುದ್ದಿ ಅಂತೇಳಿ ಹೇಳಿಯಲ್ಲ. ಸೊ ಈಗಿನ ಒಂದು ಜನ್ರೇಷನಲ್ಲಿ ಏನಿದೆ, ಹೆಚ್ಚಾಗಿ ಈ ಮದುವೆಗಳಲ್ಲಿ ಈ ಎಲ್ಲ ಒಂದು ರಿವಾಜುಗಳನ್ನು, ಶಾಸ್ತ್ರಗಳನ್ನು ತುಂಬ ಗ್ರ್ಯಾಂಡಾಗಿ ಮಾಡ್ತಾರೆ. ಸೊ ಇವತ್ತು ನಾನು ನನ್ನ ಗಂಡನ ದೊಡ್ಡಮ್ಮನ ಮೊಮ್ಮಗಳ ಒಂದು ಮದುವೆ ಕಾರ್ಯಕ್ರಮಕ್ಕಾಗಿ ನಾವು ಬಂದಿದ್ದೇವೆ. ಸೊ ಇವತ್ತು ಹಳದಿ ಮತ್ತು ಮೆಹಂದಿ ಈ ಎರಡು ಶಾಸ್ತ್ರಗಳು ನಡೀತಾ ಇವೆ. ಸೊ ಅದರ ಒಂದು ಕೆಲವೊಂದು ತುಣುಕುಗಳನ್ನು, ವಿಡಿಯೋಗಳನ್ನು ಮಾಡಿ ನಾನು ನಿಮಗಾಗಿ ಇದನ್ನು ಇವತ್ತು ಈ ಒಂದು ವಿಡಿಯೋದಲ್ಲಿ ಹಾಕ್ತಾ ಇದ್ದೇನೆ. ಹುಡುಗಿಯ ಹೆಸರು ಪಂಚಮಿ, ಹುಡುಗನ ಹೆಸರು ಕೇಶವ್ ಅಂತ ಹೇಳಿ. ಸೊ ಈ ಒಂದು ಸೊಬಗನ್ನು ನೋಡುವಂಥದ್ದೇ ಒಂಥರ ನಮಗೆ ಸಂತೋಷ. ಸೊ ಬಂದ ಹಾಗೆ ನಾನು ಇಲ್ಲಿನ ಒಂದು ಸೆಲ್ಫಿಯನ್ನು ತೆಗೆದೆ, ಬಹಳಷ್ಟು ಚಂದದ ಒಂದು ವಿಡಿಯೋಸ್ಗಳನ್ನು ತೆಗೆಸ್ಕೊಂಡೆ. ಸೊ ಹಳದಿ ಅಲ್ವಾ, ಸೊ ಎಲ್ಲವೂ ಕೂಡ ಹಳದಿ, ಕೆಂಪು, ಅರಶಿನ, ಕೇಸರಿ ಈ ಬಣ್ಣದಾಗಿತ್ತು. ಸೊ ಅದ್ಭುತವಾದಂತಹ ಎಲ್ಲ ಅರೇಂಜ್ಮೆಂಟ್ಸ್ಗಳನ್ನು ಕೂಡ ಮಾಡಿದ್ರು. ನನಗೆ ತುಂಬ ಸಾರಿ ಎಣಿಸಿದ್ದಿದೆ, ನಾನು ಒಂದು 15-20 ವರ್ಷದ ನಂತರ ಆದರೂ ಆಗ್ಬೋದಿತ್ತೇನೋ ಅಂತೇಳಿ ಹೇಳಿ. ಯಾಕಂತೇಳಿ ಹೇಳಿದರೆ ನಮ್ಮ ಒಂದು ಜನ್ರೇಷನಲ್ಲಿ ಇಂತಹ ಯಾವುದೇ ಗಮ್ಮತ್ತಲ್ಲೇ ಇರಲಿಲ್ಲ. ಬರೀ ಮದುವೆ ಡೈರೆಕ್ಟಾಗಿ ಅಷ್ಟೇ. ಬಟ್ ಈಗ ಮದುವೆ ಅಂತೇಳಿ ಹೇಳಿದರೆ 4-5 ದಿನಗಳಿಂದ ಬೇರೆ ಬೇರೆ ರೀತಿಯ ಶಾಸ್ತ್ರಗಳು, ರಿವಾಜುಗಳು, ಗಮ್ಮತ್ತುಗಳು ಎಲ್ಲವೂ ನಡೀತದೆ. ಸೊ ಅದೆಲ್ಲ ನಮಗಿರಲಿಲ್ಲ. ಬಟ್ ಈಗ ನಮಗೆ ಅದನ್ನು ನೋಡುವಂಥದ್ದು, ಎಂಜಾಯ್ ಮಾಡುವಂಥದ್ದು ಇದೆಲ್ಲವೂ ಸಿಕ್ಕಿದೆ ಅಲ್ಲ, ಅದೇ ಒಂಥರ ಸಂತೋಷ. ಯಾವುದೇ ಫಂಕ್ಷನ್ ಅಂತೇಳಿ ಹೇಳಿರಲಿ, ಅದರಲ್ಲಿ ನಮ್ಮೆಲ್ಲ ಪ್ರೀತಿ ಪಾತ್ರರು, ಬಂಧುಗಳು, ಮಿತ್ರರು ನಾವೆಲ್ಲ ಸೇರ್ಕೊಳ್ತೇವೆ, ಪರಸ್ಪರ ಮಾತಾಡ್ತೇವೆ, ಖುಷಿ ಪಡ್ತೇವೆ. ಎಷ್ಟೋ ಸಮಯದ ನಂತರ ಎಷ್ಟೋ ವಿಷಯಗಳೆಲ್ಲ ಬಾಕಿ ಇರ್ತದೆ, ಅದನ್ನೆಲ್ಲ ಮಾತಾಡ್ತೇವೆ. ಅದನ್ನೆಲ್ಲ ಆಗ್ತಾ ಈ ಫಂಕ್ಷನ್ ಸ್ಟಾರ್ಟ್ ಆಯಿತು. ಫಸ್ಟಿಗೆ ಟಂಗ್ ಟ್ವಿಸ್ಟರ್ ಇತ್ತು, ನಾನು ಪಾರ್ಟಿಸಿಪೇಟ್ ಮಾಡಿದ್ದೆ. ಬಟ್ ನನಗೆ ಪ್ರೈಸ್ ಸಿಗಲಿಲ್ಲ. ಬಟ್ ತುಂಬ ಖುಷಿ ಆಯಿತು. आम्ही तुम 60 सेकंड्स येतात. टाइमर स्टार्ट करता 60 सेकंड्स भितर तांगेल रबर बँड तांगेल स्ट्रॉ तांगेल तोंडात आसता. कोण हायेस्ट नंबर ऑफ रबर बँड्स विदाउट फॉलिंग घालता पडत हंग ते हातात दवरनाका थंय दवर वय हंग दुखून पिक करून एक घालका ना हातान पिक कर एक अशी एका बसचेड घाला तुम्ही सांगता. ओके, यू हैव टू कीप द स्ट्रॉ इन योर माउथ and your wife will pick one rubber band from there and place it on the straw. Go back, pick one, place it on the straw. So in 60 seconds, whoever does the most wins the game. Okay? ಹೀಗೆ ಬೇರೆ ಬೇರೆ ರೀತಿಯ ಗೇಮ್ಸ್ಗಳಾಯಿತು, ಮಕ್ಕಳಿಗಾಗಿ ಬೇರೆ ಬೇರೆ ರೀತಿಯ ಡ್ಯಾನ್ಸ್ ಕಾಂಪಿಟೇಷನ್ಸ್ಗಳಿತ್ತು. ಇದನ್ನೆಲ್ಲ ಒಂದು ಕಣ್ತುಂಬಿಕೊಳ್ಳುವಂಥದ್ದೇ ಒಂಥರ ಸಂಭ್ರಮ ಆಯಿತು. ಈಗಿನ ಮಕ್ಕಳ ಒಂದು ಉತ್ಸಾಹ, ಒಂದು ಉಮೇದು, ಆ ಒಂದು ಸಡಗರ, ಸಂಭ್ರಮ ಇದನ್ನೆಲ್ಲ ಅಕ್ಷರಗಳಲ್ಲಿ ಹೇಳಲಿಕ್ಕಾಗೋದಿಲ್ಲ. ಇವರ ಜೊತೆಗೂಡಿ ಇದನ್ನು ಒಂಥರ ನೋಡುವಂಥದ್ದೇ ಒಂಥರ ಖುಷಿ. ಸೊ ಇದನ್ನೆಲ್ಲ ನಾವು ತುಂಬ ಖುಷಿಯಿಂದ ಎಲ್ಲವನ್ನು ನೋಡಿದೆವು. ತುಂಬ ಬೇರೆ ಬೇರೆ ರೀತಿಯ ಕಾಂಪಿಟೇಷನ್ಸ್ಗಳು ಕೂಡ ಇತ್ತು. ಈಗಿನ ಮಕ್ಕಳು ಅಂತೇಳಿ ಹೇಳಿದರೆ ಅವರಿಗೆ ಸಾಕಷ್ಟು ಫ್ರೆಂಡ್ಸ್ಗಳಿರ್ತಾರೆ. ಅವರೆಲ್ಲರೂ ಕೂಡ ಮದುವೆಗೆ ಬೇರೆ ಬೇರೆ ರೀತಿಯ ಒಂದು ಶಾಸ್ತ್ರ ಏನಿರ್ತದೆ ಅದಕ್ಕೆಲ್ಲದಕ್ಕೆ ಬರ್ತಾರೆ. ಅದನ್ನೆಲ್ಲ ಒಂಥರ ನೋಡುವಂಥದ್ದೇ ಖುಷಿ. ಸೊ ಈ ಗೇಮ್ ಕೂಡ ಗಮ್ಮತ್ತಿತ್ತು. ಒಂದು ಹಾಡನ್ನು ಹೇಳ್ತಾರೆ, ಆ ಹಾಡಿನಲ್ಲಿ ಯಾವ ಒಂದು ಪ್ರಾಪ್ ಬರ್ತದೆ ನೋಡಿ, ಅದನ್ನು ಅವರು ರಪ್ಪ ಹೋಗಿ ತೆಗಿಬೇಕು. ಯಾರು ಫಸ್ಟಿಗೆ ತೆಗಿತಾರೋ ಅವರು ವಿನ್ನರ್ ಅಂಥೇಳಿ. ಸೊ ಗೇಮ್ಸನ್ನು ನೋಡಿ ನಿಮ್ಗೆ ಒಂಥರ ಬಾಯಾರಿಕೆ ಆದರೆ ಆಗ ನಿಮಗೆ ತಿನ್ನಲಿಕ್ಕೆ ಬೇಕಾಗಿ ಸಾಫ್ಟ್ ಟೀ ಕೂಡ ಇತ್ತು. ಅದೇ ರೀತಿ ಬೇರೆ ಬೇರೆ ರೀತಿಯ ಚಾಟ್ ಐಟಮ್ಸ್ ಕೂಡ ಅಲ್ಲಿ ಇಟ್ಟಿದ್ರು. ಸೊ ಅದರ ನಂತರ ಮಕ್ಕಳು, ಅದೇ ರೀತಿ ಹಿರಿಯರು, ದೂರದ ಊರಿನವರು, ನಾವು ಯಾರ್ಯಾರೆಲ್ಲ ಸಿಕ್ಕಿದ್ವಿ ಅದೊಂಥರ ಅವರೊಟ್ಟಿಗೆ ಕೂತು ಮಾತನಾಡುವಂಥ ಒಂದು ಖುಷಿ ಏನಿದೆ, ಆ ಒಂದು ಖುಷಿಯೇ ಬೇರೆ. ಅದರ ನಂತರ ನಮ್ಮ ಒಂದು ಕಪಲ್ನ ಒಂದು ಎಂಟ್ರಿ ಆದದ್ದು ಈ ರೀತಿಯಾಗಿ. ಸೊ ಗೇಮ್ಸ್ ಎಲ್ಲ ಆದಮೇಲೆ ಕಪಲ್ ಎಂಟ್ರಿ ಆಯಿತು. ಅದರ ನಂತರ ಇದು ನೋಡಿ, ಬಣ್ಣ ನನ್ನ ಒಲವಿನ ಬಣ್ಣ ಅಂತ ಹೇಳಿದಾಗೆ ಬಣ್ಣದ ಓಕುಳಿಯ ಒಂದು ಹೊಗೆಯ ಒಂದು ಸೊಬಗಿತ್ತು. ಅದರ ನಂತರ ನಾವು ಕೂಡ ಎಲ್ಲರೂ ಬಂದ ಲೇಡೀಸ್ಗಳು ಕೂಡ ಒಂದು ಫೋಟೋವನ್ನು ಕ್ಲಿಕ್ಕಿಸ್ಕೊಂಡ್ವಿ. ಎಂಥ ಒಂದು ಖುಷಿ, ಸಂಭ್ರಮ ಅಂತೇಳಿ ಹೇಳಿದರೆ ಹೇಳಲಿಕ್ಕೆ ಆಗೋದಿಲ್ಲ. ಎಲ್ಲರೂ ಒಂದು ಸೇರಿಕೊಳ್ಳುವಂಥದ್ದು ಇಂಥ ಒಂದು ಫಂಕ್ಷನಿಗೆ ಅಲ್ವಾ. ಅದರಿಂದ ಹೇಳುವಂಥದ್ದು ಫಂಕ್ಷನ್ಗೆಲ್ಲ ಬರಬೇಕು, ಎಲ್ಲರ ಜೊತೆ ಒಂದು ಸೇರಲಿಕ್ಕೆ ಒಂದು ಉತ್ತಮವಾದಂಥ ಒಂದು ಅವಕಾಶ ಸಿಗ್ತದೆ ಅಂಥೇಳಿ. ಅದರ ನಂತರ ವರರ ಮುಖಕ್ಕೆ ಒಂದು ಹಳದಿಯ ಲೇಪನ ಮಾಡುವಂತಹ ಒಂದು ಶಾಸ್ತ್ರ. ಸೊ
ಇದರಲ್ಲೂ ಕೂಡ ನಾವೆಲ್ಲರೂ ಕೂಡ ಪಾಲ್ಗೊಂಡ್ವಿ. ಇದು ಹೇಗೆ ಅಂತೇಳಿ ಹೇಳಿದರೆ, ಮಾವಿನ ಎಲೆಯ ಒಂದು ಕುಡಿ ಏನಿದೆ ಅದಕ್ಕೆ ಹಳದಿಯನ್ನು ತಾಗಿಸ್ಕೊಂಡು ಅದನ್ನು ವಧುವರರ ಮುಖಕ್ಕೆ, ಅದೇ ರೀತಿ ಕೈಗೆ, ಕಾಲಿಗೆ, ಗಂಟಿಗೆ ಹಾಕುವಂಥದ್ದು. ಸೊ ಈ ಎಲ್ಲ ಒಂದು ರಿವಾಜುಗಳು ನಮ್ಮ ಕಾಲದಲ್ಲಿ ಖಂಡಿತ ಇರಲಿಲ್ಲ. ಈಗ ಇದೆಲ್ಲವೂ ಕೂಡ ಇದೆ. ಇದು ಪರಿಶುದ್ಧತೆಯ ಸಂಕೇತ ಅಂತೇಳಿ ಹೇಳ್ತೇವೆ. ಸೊ ಈ ಎಲ್ಲ ಶಾಸ್ತ್ರ ಆದಮೇಲೆ ನಾವೆಲ್ಲರ ಒಂದು ಫ್ಯಾಮಿಲಿ ಮೆಂಬರ್ಸ್ ಕೂಡಿ ಫೋಟೋವನ್ನು ಕೂಡ ನಾವು ಕ್ಲಿಕ್ಕಿಸ್ಕೊಂಡ್ವಿ, ವಿಡಿಯೋವನ್ನು ಮಾಡಿದ್ವಿ. ಅದೇ ರೀತಿ ಜಾಲರಿ ಪಾತ್ರೆಯ ಮುಖೇನ ವಧುವರರಿಗೆ ನೀರನ್ನು ಹಾಕುವಂಥದ್ದು, ಅವರಿಗೆ ಅವರ ಸಂತೋಷದಲ್ಲಿ ಒಂದಾಗ್ತಾ ಅವರಿಗೆ ಭರಪೂರ ಆಶೀರ್ವಾದವನ್ನು ಕೊಡುವಂಥದ್ದು, ಶುಭಾಶಯವನ್ನು ನೀಡುವಂಥದ್ದು, ಇದೆಲ್ಲವೂ ಕೂಡ ಕಣ್ತುಂಬಿಕೊಳ್ಳಿಕ್ಕೆ ಸಾಧ್ಯ ಆದದ್ದು ಈ ಒಂದು ಫಂಕ್ಷನಲ್ಲಿ. ಅದೇ ಇಂಥ ಫಂಕ್ಷನ್ಗಳಿಗೆ ನಮ್ಮ ಗೆಳೆಯರೆಲ್ಲ ಒಂದಾದರೆ ಉಂಟಲ್ಲ, ಒಂದು ಖುಷಿ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಾಕಂತೇಳಿ ಹೇಳಿದರೆ, ಹಳೆ ಬೇರು ಹೊಸ ಚಿಗುರು ಕೂಡಿದರೆ ಮರ ಸೊಗಸು ಅಂತೇಳಿ ಹೇಳಿ ಉಂಟು. ಯಾವುದೇ ಒಂದು ಫಂಕ್ಷನ್ ಇರಲಿ ಅಥವಾ ಏನೇ ಇರಲಿ, ಅದಕ್ಕೆ ನಾವು ದೊಡ್ಡವರು, ಚಿಕ್ಕವರು, ಸಮಾನ ವಯಸ್ಕರು, ಕಿರಿಯರು ಇವರೆಲ್ಲ ಸೇರಿದರೆ ಮಾತ್ರ ಗಮ್ಮತ್ತಲ್ವ. ಇದು ಕೂಡ ಚೆನ್ನಾಗಿತ್ತು. ಅವರು ಹೇಳ್ತಾರೆ ಹೆಡ್, ಶೋಲ್ಡರ್, ನೀ, ಅದೇ ರೀತಿ ಶಾದಿ ಅಂತೇಳಿ. ಶಾದಿ ಹೇಳಿದ ಹಾಗೆ ಆ ಬಾಟ್ಲನ್ನು ತೆಗೆಯುವಂಥದ್ದು, ಅದು ಕೂಡ ಗಮ್ಮತ್ತಾಯಿತು. ಅದರ ನಂತರ ಭೂರಿ ಭೋಜನವೂ ಕೂಡ ಇತ್ತು. ಅದರ ನಂತರ ಮೆಹಂದಿ ಹಾಕುವಂಥ ಒಂದು ಶಾಸ್ತ್ರವೂ ಇತ್ತು. ಸೊ ನಾವು ಹಾಕಬೇಕಾ ಬೇಡವಾ ಅಂತೇಳಿ ಹೇಳಿ ಎಣಿಸ್ತಾ ಕಡೆಗೆ ಹೇಗೂ ಇಲ್ಲಿ ಬಂದಿದ್ದೇವೆ, ಏನೇನೆಲ್ಲ ಇದೆ ಅದನ್ನೆಲ್ಲವನ್ನು ಉಪಯೋಗಿಸ್ಕೊಳ್ಳೋಣ, ಎಲ್ಲದರಲ್ಲಿ ಪಾಲ್ಗೊಳ್ಳೋಣ ಅಂತೇಳಿ ಹೇಳ್ತಾ ಮೆಹಂದಿಯನ್ನು ಕೂಡ ಹಾಕಿಸ್ಕೊಂಡೆ. ಒಂದು ಅರ್ಧ ಗಂಟೆಯಲ್ಲಿ ಒಳ್ಳೆ ಕಲರ್ ಕೂಡ ಬಂತು. ಅದರ ನಂತರ ಸಂಜೆ ಆಯಿತು. ಸಂಜೆಯಲ್ಲಿ ಸಂಗೀತದ ಶಾಸ್ತ್ರ ಇತ್ತು. ಸೊ ನಾವೆಲ್ಲರೂ ಸೇರಿ ಇಂದಿನ ದಿನ ಒಂದು ಚಂದದ ಒಂದು ಡ್ಯಾನ್ಸ್ ಮಾಡಬೇಕು ಅಂತೇಳಿ ಒಂದಿಷ್ಟು ಪ್ರಾಕ್ಟೀಸನ್ನು ಕೂಡ ಮಾಡಿ ಬಂದಿದ್ವಿ. ಸೊ ಇಲ್ಲಿ ಬೇರೆ ಬೇರೆ ರೀತಿಯ ವಡಾಪಾವ್ ಇರಬಹುದು, ಅದೇ ರೀತಿ ಕಬ್ಬಿನ ಹಾಲು, ಮೋಮೋಸ್, ಇದೆಲ್ಲವೂ ಕೂಡ ಇತ್ತು. ಸೊ ಹೊಟ್ಟೆಯೂ ತಂಪು, ಮನವೂ ಇಂಪು, ಕಣ್ಣಿಗೂ ಕಂಪು ಅಂತೇಳಿ ಹೇಳಿದ ಹಾಗೆ ಎಲ್ಲವೂ ಕೂಡ ಅದ್ಭುತ ಆಗಿತ್ತು. ಅದರ ನಂತರ ವಧುವರರ ಎಂಟ್ರಿ ಆಯಿತು. ಇವರು ಕೂಡ ತುಂಬ ಚೆನ್ನಾಗಿ ಕಾಣ್ತಾ ಇದ್ರು. ಯಾವುದೇ ಒಂದು ಬಾಲಿವುಡ್ ಹೀರೋ ಹೀರೋಯಿನ್ಗಿಂತ ಇವರು ಕಡಿಮೆ ಇರಲಿಲ್ಲ. ಇಂತಹ ಒಂದು ಸುಂದರವಾದ ಡ್ರೆಸ್ಸಿನಲ್ಲಿ ಭಾರಿ ಚೆಂದ ಕಾಣ್ತಾ ಇದ್ರು. ಗೆಳೆಯರು, ಗೆಳತಿಯರು ಎಲ್ಲರ ಜೊತೆಗೂಡಿ ಇವರು ಡ್ಯಾನ್ಸ್ ಮಾಡಿದ್ದನ್ನು ಕಣ್ತುಂಬಿಕೊಳ್ಳುವಂಥದ್ದೇ ಒಂಥರ ಸಂತಸದ ವಿಚಾರ ಅಂತೇಳಿ ಹೇಳ್ತಾ ಎಲ್ರಿಗೂ ನಮಸ್ತೆ, ಬಾಯ್ ಬಾಯ್.